ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತಿನ ಒಂದು ಕಾನೂನು ತಿಳುವಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಮತ್ತೆ ಕೋರ್ಟಿನಲ್ಲಿ ನ್ಯಾಯಾಲಯಗಳಲ್ಲಿ ಈ 10 ವರ್ಷ 20 ವರ್ಷ ಕೇಸುಗಳು ನಡೀತಾ ಇರುತ್ತೆ. ಯಾಕೆ ಹೀಗೆ ಇಷ್ಟೊಂದು ಡಿಲೇ ಆಗಿಬಿಟ್ರೆ ನ್ಯಾಯ ಸಿಗುವುದು ಯಾವಾಗ? ತತ್ಕ್ಷಣಕ್ಕೆ ಮನುಷ್ಯನಿಗೆ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಡಿಲೈಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅಂತ ಹೇಳಿ ಒಂದು ಮಾತುಂಟು. ಯಾಕೆ ಇಷ್ಟು ವರ್ಷಗಳು ಎಳೆಯುತ್ತೆ? ಆ್ಯಕ್ಚುಲಿ ಇದು ಇದೆಯಾ? ಇಷ್ಟೊಂದು ಟೈಮ್ ಯಾಕೆ ಎಳೆಯುತ್ತೆ? ಕೋರ್ಟಿನ ಒಂದು ಪ್ರೊಸೀಜರ್ ಪ್ರಕಾರ ಎಷ್ಟು ಟೈಮ್ ಬೇಕಾಗಬಹುದು? ಎಷ್ಟು ದಿನದೊಳಗಡೆ ಮುಗಿಯಬೇಕು ಕೇಸು? ಯಾಕೆ ಅಷ್ಟು ದಿನದಲ್ಲಿ ಮುಗಿಯೋದಿಲ್ಲ? ಯಾಕೆ ಇಷ್ಟೊಂದು ಡ್ರ್ಯಾಗ್ ಆಗುತ್ತೆ, ಪ್ರೊಲಾಂಗ್ ಆಗ್ತಾ ಹೋಗುತ್ತೆ? ಮತ್ತು ಪರಿಹಾರನೇ ಇಲ್ಲವ ಮನುಷ್ಯನಿಗೆ ಕೇಳಿದಾಗ ಅಂತ ಸಾಕಷ್ಟು ಗೊಂದಲಗಳಿದೆ. ಮತ್ತು ಮನುಷ್ಯರಿಗೆ ಇತ್ತೀಚೆಗೆ ಕೋರ್ಟು ಅಂತಂದ್ರೇ ಇದು ವ್ಯರ್ಥ ಸಮಯ, ಇಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ, ಇದು ನಾವು ಸತ್ತ ಮೇಲೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಅಥವಾ ಸ್ಟೇಷನಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ, ಅಥವಾ ಇಲ್ಲೆಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಪರ್ಸನಲ್ ಆಗಿ, ಅಥವಾ ಇನ್ಯಾವುದು ಇಲ್ಲೀಗಲ್ ಸೋರ್ಸ್ಗೆ ಕೊಟ್ಟು ಅಲ್ಲಿ ಸೆಟ್ಲ್ ಮಾಡ್ಕೊಂಬಿಡೋಣ, ಅವ್ರ ಮೂಲಕ ಬೇಗ ಸೆಟ್ಲ್ ಆಗಿಬಿಡುತ್ತೆ. ಸೊ ಈ ರೀತಿಯಾದಂತಹ ಮಾತುಗಳನ್ನೆಲ್ಲ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಸೊ ಇಂತಹ ಸಂದರ್ಭಗಳಲ್ಲಿ ಇವತ್ತು ನಾನು ನಿಮ್ಗೇನು ತಿಳಿಸೋಕೆ ಬಂದಿದ್ದೀನಿ ಅಂದರೆ, ಕೋರ್ಟಿನ ಪ್ರೊಸೀಡಿಂಗ್ಸ್ ಪ್ರಕಾರ ಎಷ್ಟು ದಿನದಲ್ಲಿ ಒಂದು ಕೇಸು ಮುಗಿಬೇಕು, ಆದರೆ ಯಾಕೆ ಡಿಲೇ ಆಗ್ತಾ ಇದೆ, ಡಿಲೇ ಆಗೋದಕ್ಕೆ ಯಾರ ಕಾರಣ ಎಂಬುದಾಗಿ ಇವತ್ತು ನಾನು ತಿಳಿಸಿಕೊಡ್ತೇನೆ. ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನನ್ನು ಸಂಪರ್ಕಿಸಬೇಕಾಗಿದೆ ಅದಲ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ. ನೀವು ನನ್ನನ್ನು ಸಂಪರ್ಕಿಸಬಹುದು. ಥ್ರೂ ಕಾಲ್ ಯು ಕ್ಯಾನ್ ಟೇಕ್ ಎ ಲೀಗಲ್ ಅಡ್ವೈಸ್, ಲೀಗಲ್ ಟಿಪ್ಸ್ ಅಥವಾ ಲೀಗಲ್ ಕನ್ಸಲ್ಟೆನ್ಸಿ. ನೀವೇನಾದ್ರು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಬೆಂಗಳೂರಿನಲ್ಲಿ ಅವೈಲೇಬಲ್ ಇರ್ತೇನೆ, ಭೇಟಿ ಕೂಡ ಮಾಡಬಹುದು. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದು ಬಿಡ್ತೇನೆ. ಮತ್ತು ಬಿಡುವಿದ್ದಾಗೆಲ್ಲ ನೀವು ಯೂಟ್ಯೂಬಿನ ಇನ್ಬಾಕ್ಸ್ಗೆ ಹೋಗಿ, ಅಲ್ಲಿ ಮಂಜುನಾಥ್ ಅಡ್ವೊಕೇಟ್ ಐಕಾನ್ ಬರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗೆ ಹೋದರೆ ನನ್ನೆಲ್ಲ ವೀಡಿಯೋಗಳು ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಬಿಡುವಿದ್ದಾಗೆಲ್ಲ ನೋಡ್ತಾ ಇರಿ, ಜ್ಞಾನ ಹೆಚ್ಚಿಸ್ಕೊಳ್ಳಿ, ಕಾನೂನನ್ನು ತಿಳ್ಕೊಳ್ಳಿ, ಧೈರ್ಯವಂತರಾಗ್ತಿರೋ ಸಮಸ್ಯೆ ಎದುರಿಸುವ ಶಕ್ತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಕೋರ್ಟಿನಲ್ಲಿ ಪ್ರೊಸೀಡಿಂಗ್ಸ್ಗಳು ಫಾರ್ ಎಕ್ಸಾಂಪಲ್ ಯಾವುದೇ ಆಗಿರಬಹುದು. ನೋಡಿ, ಮೊದಲೆಲ್ಲ ಪಂಚಾಯಿತಿ ನಡೀತಾ ಇತ್ತು. ಪಂಚಾಯಿತಿ ಆನ್ ದ ಸ್ಪಾಟ್ ಒಂದೇ ದಿನದಲ್ಲಿ ಅಥವಾ 2 ದಿನ 3 ಪಂಚಾಯಿತಿ ಸಭೆಗಳಲ್ಲಿ ವಿಚಾರ ಪ್ರಸ್ತಾಪ ಆಗಿಬಿಡ್ತಾ ಇತ್ತು, ಜನಗಳಿಗೆ ನ್ಯಾಯ ಸಿಗ್ತಾ ಇತ್ತು, ಎಲ್ಲ ಸಿಗ್ತಾ ಇತ್ತು. ಇದು ಜಾಸ್ತಿ ಆರ್ಟಿಕಲ್ಗಳು, ಸೆಕ್ಷನ್ಗಳು, ಸಬ್ ಕ್ಲಾಸ್ಗಳು, ಇದೆಲ್ಲ ಆಗಿರೋದ್ರಿಂದ ಮನುಷ್ಯನಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ತನ್ನ ಸಮಸ್ಯೆ ಹೇಳ್ಕೊಳ್ಳೋಕ್ಕೆ ಕಷ್ಟ, ಅವ್ರಿಗೆ ಥ್ರೂ ವಕೀಲರನ್ನೇ ಮೂಲಕನೇ ಹೇಳ್ಕೋಬೇಕಾಗಿದೆ. ಸೊ ಈ ರೀತಿ ಎಲ್ಲ ಆಗೋಗ್ಬಿಟ್ಟಿದೆ. ಯೂಶಲಿ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲ್ ಆಗಿ ಕೋರ್ಟ್ಗೆ ಬೇಕಾಗಿರ್ತಕ್ಕಂಥದ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ 195 to 200 ಡೇಸ್ ಒಳಗಡೆ, ಅಂದರೆ ಬಿಫೋರ್ 6 months ಕೇಸನ್ನು ಮುಗಿಸ್ಬಹುದಾಗಿದೆ. ದಟ್ ಟು ಇಫ್ both the parties are showing interest to contest the case. ಎರಡು ಪಕ್ಷದವರು ಕೂಡ ಪ್ಲೈಂಟಿಫ್ ಆರ್ ಡಿಫೆಂಡೆಂಟ್ ಇಬ್ಬರು ಕೂಡ ಇಂಟ್ರೆಸ್ಟಿನಿಂದ ಕೇಸನ್ನು ನಡೆಸಿದ್ದೇ ಆದಲ್ಲಿ, ನಿಜವಾಗಿಯೂ ನ್ಯಾಯ ಬೇಕಾಗಿದೆ ಆದಲ್ಲಿ, ಅಥವಾ ಇಬ್ಬರ ಬಳಿಯೂ ಸಮರ್ಥಿಸಿಕೊಳ್ಳುವ ಒಂದು ಇಚ್ಛಾಶಕ್ತಿ ಅಥವಾ ಸಾಕ್ಷಿಗಳು ಇದ್ದಿದ್ದೇ ಆದಲ್ಲಿ, ಆಗ 6 ತಿಂಗಳೊಳಗಡೆ ಒಂದು ಕೇಸು ಮುಗಿದೋಗಬೇಕು. ಯಾಕೆ ಅಂತ ಹೇಳಿದರೆ, ನೋಡಿ, ಪಿಟಿಷನರು ಪ್ಲೈಂಟಿಫ್ ಏನು ಮಾಡ್ತಾರೆ, ಅರ್ಜಿಯನ್ನು ಹಾಕ್ತಾರೆ, ಫೈಲ್ ಮಾಡ್ತಾರೆ. ಮಾಡಿದ ನಂತರ ಏನಪ್ಪ ಅಂತ ಹೇಳಿದ್ರೆ, ಫೈಲ್ ದೇ ಸೂಟ್ ಎಗೇನ್ಸ್ಟ್ ಡಿಫೆಂಡೆಂಟ್ ವಿರುದ್ಧವಾಗಿ ಪಿಟಿಷನ್ನ ಹಾಕ್ತಾರೆ. ಅದಾದ ನಂತರ 30 days ಬೇಕಾಗುತ್ತೆ. 30 days ಇಶ್ಯೂ ಸಮನ್ಸ್ ಟು ಡಿಫೆಂಡೆಂಟ್ ಅಂಡರ್ ಆರ್ಡರ್ 5. ಸೊ ಡಿಫೆಂಡೆಂಟ್ಗೆ ಅದು ಹೋಗೋದಕ್ಕೆ ಒಂದು 30 days ಒಳಗಡೆ ಅವ್ರಿಗೆ ಸಮನ್ಸು ಇಶ್ಯೂ ಮಾಡ್ತಾರೆ. ತದನಂತರ ಏನಾಗಬೇಕು, ವಿತಿನ್ 15 days ಒಳಗಡೆ ಅವರು ಯಾರು ಜಡ್ಜಸ್ಗಳು ಇವರ ಒಂದು ಫ್ಯಾಕ್ಟ್ ಆಫ್ ದ ಕೇಸ್ ಏನಿದೆ ಅನ್ನೋದನ್ನು ತಿಳಿದುಕೊಂಡು, ಅವರ ಪ್ಲೇಂಟಿಫಿನ ಒಂದು ವಾದ ಏನಿರುತ್ತೆ, ಮತ್ತು ಡಿಫೆಂಡೆಂಟು ಅವರು ಏನು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರ್ತಾರೆ,
ಅಬ್ಜೆಕ್ಷನ್, ಇದು ಎರಡರ ಒಂದು ಫ್ಯಾಕ್ಟ್ಸನ್ನು ನೋಡಿ ಅವರು ಡಿಸ್ಪ್ಯೂಟ್ ಏನಿದೆ ಅಂತ ಹೇಳಿ, ಏನು ಇಶ್ಯೂಸ್ ಇದೆ ಅಂತ ಹೇಳಿ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಡನ್ ವಿತಿನ್ 15 days. 15 days ಒಳಗಡೆ ಇಶ್ಯೂ ಫ್ರೇಮ್ ಆಗಬೇಕು. ದೆನ್ ಸಮನ್ಸ್ ಟು ವಿಟ್ನೆಸ್. ಸೊ ವಿಟ್ನೆಸ್ಸಿಗೆ ಕರಿಬೇಕಾಗ್ತದೆ. ವಿತಿನ್ 60 days ಒಳಗಡೆ ಏನು ಮಾಡಬೇಕು, ರೆಕಾರ್ಡಿಂಗ್ ದ ಎವಿಡೆನ್ಸ್. ಇದು ಏನಂದರೆ ಪ್ಲೈಂಟಿಫ್ಗೆ 60 days, ಡಿಫೆಂಡೆಂಟ್ಗೆ 60 days, ಕ್ಲೋಸ್ ಟು 120 days ಒಳಗಡೆ ಎವಿಡೆನ್ಸು ಕ್ಲೋಸ್ ಆಗಬೇಕಾಗತ್ತೆ. ಸೊ ತದನಂತರ ಇನ್ನೇನಿದೆ ಪ್ರೊಸೀಜರು, ಎವಿಡೆನ್ಸು ಕೋರ್ಟಿಗೆ ಬಂದು ಏನಾದರೂ ಹೇಳಲಿಲ್ಲ ಅಥವಾ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಕೋರ್ಟ್ ವಿಲ್ ಅಪಾಯಿಂಟ್ ಎ ಕಮಿಷನರ್ ಟು ರೀಚ್ ಔಟ್ ದ ಎವಿಡೆನ್ಸ್ ಪ್ಲೇಸ್. ಅಲ್ಲಿಗೆ ಹೋಗಿ ಅವರ ಎವಿಡೆನ್ಸ್ನ ರೆಕಾರ್ಡ್ ಮಾಡುವಂತಹ ಒಂದು ಪ್ರೊವಿಷನ್ನು ಕೂಡ ಇದೆ. ಸೊ ವಿಟ್ನೆಸ್ ಪ್ಲೇಸ್ಗೆ ಹೋಗಿ ಮಾಡ್ತಾರೆ. ಸೊ ಇದಾಗುತ್ತೆ. ನಂತರ ಇನ್ನೇನಿದೆ ನೆಕ್ಸ್ಟು, ಎಲ್ಲ ಕೇಳಿದ ನಂತರ ವಾದ ವಿವಾದಗಳು, ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಕೇಳಿದ ನಂತರ ಇನ್ನು ಮಿಕ್ಕಿದ ಡಿಗ್ರಿ, ಆರ್ಗ್ಯುಮೆಂಟ್, ಜಡ್ಜ್ಮೆಂಟು. ಸೊ ಇದೆಲ್ಲ ವಿತಿನ್ 30 days ಒಳಗಡೆ ಇದು ಆಗಿಬಿಡ್ತದೆ. ಸೊ ಟೋಟಲ್ 195 to 200 days, ಅರೌಂಡ್ 6 months ಒಳಗಡೆ ಈ ಪ್ರೊಸೀಜರ್ಸ್ಗಳು ಮುಗಿಬೇಕಾಗಿದೆ. ಇದು ವೆರಿ ಸಿಂಪಲ್ ಆಗಿ ನಾನು ಹೇಳಿದೆ. ಇದು ಯಾವಾಗ ಅಂತ ಹೇಳಿದ್ರೆ, ಈ ಕೋಪರೇಟ್ ಮಾಡಿದಾಗ, ಕೋಪರೇಟ್ ಮಾಡ್ದೇನೆ ಈಗ ಪ್ಲೇಂಟಿಫ್ಗೆ ಅರ್ಜೆನ್ಸಿ ಇರುತ್ತೆ. ಯಾಕಂದರೆ ಹಿ ನೀಡ್ ಜಸ್ಟಿಸ್, ಅವ್ನಿಗೆ ಅನ್ಯಾಯ ಆಗಿರುತ್ತೆ, ನಂಗೆ ನ್ಯಾಯ ಬೇಕು ಅಂತ ಹೇಳಿ ಪ್ಲೇಂಟಿಫ್ ಹೋಗ್ತಾನೆ. ಬಟ್ ಡಿಫೆಂಡೆಂಟ್ ಏನು ಮಾಡ್ತಾನೆ, ಡಿಫೆಂಡೆಂಟ್ ಹತ್ರ ಸಾಕ್ಷಿ ಕರೆಕ್ಟಾಗಿದ್ದು ಡಿಫೆನ್ಸ್ ಮಾಡ್ಕೊಳ್ಳುವಂಥ ಎಬಿಲಿಟಿ ಅವ್ರಲ್ಲಿ ಇತ್ತು ಅಂತ ಹೇಳಿದ್ರೆ, ಸ್ಟ್ರಾಂಗ್ಲಿ ಹಿ ವಿಲ್ ಫೈಟ್ ಆ್ಯಂಡ್ ಇಟ್ ವಿಲ್ ಕ್ಲೋಸ್. ಬಟ್ ಕೆಲವು ಸತಿ ಏನಾಗುತ್ತೆ, ಡಿಫೆಂಡೆಂಟು ಹತ್ರ ಏನು ಎವಿಡೆನ್ಸ್ ಇರೋದಿಲ್ಲ, ಸೊ ಸುಮ್ಮನೆ ಡ್ರ್ಯಾಗ್ ಆನ್ ಮಾಡಬೇಕಾಗತ್ತೆ. ಇಂತಹ ಸಂದರ್ಭಗಳು ಬಂದಾಗ ಅವರು ಸುಮ್ಮನೆ ಏನು ಮಾಡ್ತಾರೆ, ಒಂದು ನೋಟಿಸನ್ನ ಇಸ್ಕೊಳ್ಳೋದಕ್ಕೆ ನಾನು ಹೇಳಿದೆ 30 days ಆಗುತ್ತೆ ಇಶ್ಯೂ ಸಮನ್ಸ್ ಅಂತ ಹೇಳಿ. ಒಂದು ಸಮನ್ಸ್ ಇಸ್ಕೊಳ್ಳೋದಕ್ಕೆ 6 ತಿಂಗಳು 8 ತಿಂಗಳು ಮಾಡಿಬಿಡ್ತಾರೆ, 1 ವರ್ಷ ಮಾಡಿಬಿಡ್ತಾರೆ. ಸಮನ್ಸ್ ಇಶ್ಯೂ ಮಾಡಿದಾಗ ಡೋರ್ ಲಾಕ್ ಅಂತ ಹೇಳೋದು, ಪೋಸ್ಟ್ ಮ್ಯಾನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಮತ್ತು ಡೋರ್ ಲಾಕ್ ಆಗಿದೆ ಅಂತ ಹೇಳಿ ಕಳಿಸ್ಕೊಡೋದು. ತಿರ್ಗಾ ಮತ್ತೆ ಇನ್ನೊಂದು ಸತಿ ಬಂದಾಗ ಮನೆ ಬೀಗ ಹಾಕಿದ್ದಾರೆ ಅಂತ, ಅಥವಾ ಇನ್ನೊಂದು ಸಲ ಬಂದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ, ಮನೆ ಓಪನ್ ಇತ್ತು, ಮನೆಯಲ್ಲಿ ಯಾರು ರಿಸೀವ್ ಮಾಡ್ಕೊಳ್ಳೋಂಥವ್ರು ಯಾರೂ ಇರಲಿಲ್ಲ. ಈ ರೀತಿಯಾಗಿ ಇದೇ ಥರ ಅಥವಾ ಅಡ್ರೆಸ್ಸು ಸರಿ ಇಲ್ಲ ಅಂತ ಮಾಡ್ತಕ್ಕಂಥದ್ದು, ಅಥವಾ ಇನ್ನೆಲ್ಲೋ ಬೇರೆ ಕಡೆ ಹೋಗಿರ್ತಕ್ಕಂಥದ್ದು, ಈ ರೀತಿ ಏನೋ ಒಂದು ಕಾರಣಗಳು ಕೊಟ್ಕೊಂಡು ಈ ರೀತಿ ಡ್ರ್ಯಾಗ್ ಆನ್ ಮಾಡ್ತಾ ಬರೀ ಡೇಟ್ ಅಡ್ಜರ್ಮೆಂಟ್ ಮೇಲೆ ಡೇಟ್ಸ್ಗಳನ್ನ ತಗೊಳ್ತಾ ಹೋಗ್ತಾ ಇರ್ತಾರೆ. ಮತ್ತು ಹುಷಾರಿಲ್ಲ ಅನ್ನೋದು, ಅಡ್ವೊಕೇಟ್ಗಳಿಗೆ 10 ಸತಿ ಹುಷಾರಿರೋದಿಲ್ಲ 10 ಡೇಟ್ಸಲ್ಲಿ. ತಿರುಗಿ ಮತ್ತೆ ಜೂನಿಯರ್ ಬಂದರು, ಸೀನಿಯರ್ ಅಡ್ವೊಕೇಟ್ ಬರಬೇಕು ಅಂತ ಹೇಳಿ ಡೇಟ್ಗಳು ತಗೊಳ್ಳೋದು. ತಿರುಗಿ ಮತ್ತೆ ಪ್ಲೇಂಟಿಫ್ಗಳಿಗೆ ಹುಷಾರಿರಲ್ಲ, ಡಿಫೆಂಡೆಂಟು ಹುಷಾರಿಲ್ಲ. ಈ ರೀತಿ ಹುಷಾರಿಲ್ಲ ಅನ್ನೋದು, ಊರಿಗೆ ಹೋಗಿದ್ದೀವಿ ಅನ್ನೋದು, ತಿರುಗಿ ಇನ್ನೇನೋ ಟೈಮ್ ತೊಗೊಳ್ಳೋದು, ಎಕ್ಸ್ಕ್ಯೂಸ್ ಮೇಲೆ ಎಕ್ಸ್ಕ್ಯೂಸಸ್ಗಳು, ಡೇಟ್ಗಳ ಮೇಲೆ ಡೇಟ್ಗಳು ಹಾಕೊಂಡು ಯಾಕಂದರೆ ಇಂದ ಲಾರ್ಜ್ ಆಫ್ ಇಂಟ್ರೆಸ್ಟ್ ಕೋರ್ಟು ಮಾಡಬೇಕಾಗ್ತದೆ. ಹರಿಬರಿನಲ್ಲಿ ಡಿಸಿಷನ್ನು ತಗೊಳಕ್ಕಾಗೋದಿಲ್ಲ. ಸೊ ಅವಕಾಶಗಳು ಕೊಡಬೇಕಾಗ್ತದೆ. ಸೊ ಇದರಿಂದ ಏನಾಗ್ತದೆ, ಡೇಟ್ಗಳು ಹೋಗ್ತಾ ಲೇಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಲ್ಯಾಕ್ ಆಫ್ ಎವಿಡೆನ್ಸ್ ಆಗಿರುತ್ತೆ. ಕೆಲವೊಂದು ಸತಿ ಡಿಫೆಂಡೆಂಟು ಫೈಟ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಪ್ಲೈಂಟಿಫ್ ಸುಮ್ಮನೆ ಏನೋ ಒಂದು ಫಾಲ್ಸ್ ಎಲಿಗೇಷನ್ ಮಾಡಿ ಕೇಸ್ ಹಾಕಿರ್ತಾರೆ. ಡಿಫೆಂಡೆಂಟ್ ಸ್ಟ್ರಾಂಗ್ ಆಗಿ ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಪ್ಲೈಂಟಿಫ್ಗೆ ಬೇಕಾಗಿರಲ್ಲ. ಪ್ಲೈಂಟಿಫ್ ತಿರುಗಿನೇನೋ ಬರೋದು, ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಿದೆ ಅಂತ ಅನ್ನೋದು, ಡಾಕ್ಯುಮೆಂಟ್ ಬರಬೇಕು ಅನ್ನೋದು. ಈಗಂತೂ ಕರೋನಾ ಟೈಮ್ ಬಂದ್ಬಿಡ್ತು, ಈಗಂತೂ ಡಾಕ್ಯುಮೆಂಟ್ಸ್ಗಳು ತೆಗ್ಸೋಕ್ಕಾಗೋದಿಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಲಾಕ್ಡೌನ್ಗಳು 6 ತಿಂಗಳು 7 ತಿಂಗಳು ಇಲ್ಲವೇ ಇಲ್ಲ, ಕೋರ್ಟ್ ಕೇಸ್ಗಳೇ ನಡೀತಾ ಇಲ್ಲ. ಸೊ ಈ ರೀತಿಯಾಗಿ ಹಲವಾರು ಕಾರಣಗಳನ್ನ ಹೇಳ್ತಾ ಡೇಟ್ಗಳನ್ನ ಮುಂದೆ ಹಾಕ್ಕೊಂಡು ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವರು ಕೋಪ್ರೇಟ್ ಮಾಡಿದ್ರೆ ಅವ್ರು ಮಾಡಲ್ಲ, ಅವ್ರು ಕೋಪ್ರೇಟ್ ಮಾಡಿದ್ರೆ ಇವ್ರು ಮಾಡಲ್ಲ. ಇವರಿಬ್ಬರು ಪಾರ್ಟೀಸ್ ಕೋಪ್ರೇಟ್ ಮಾಡಿದಾಗ ಅಡ್ವೊಕೇಟ್ಸ್ಗಳು ಕೋಪ್ರೇಟ್ ಮಾಡಲ್ಲ, ಅಡ್ವೊಕೇಟ್ಸ್ಗಳು ಕೋಪ್ರೇಟ್ ಮಾಡಿದಾಗ ಪಾರ್ಟಿಗಳು ಕೋಪ್ರೇಟ್ ಮಾಡಲ್ಲ. ಯಾಕಂದರೆ ಅವ್ರದ್ದೇನೋ ಫೀಸ್ ಇಶ್ಯೂಸ್ ಇರುತ್ತೆ, ಇನ್ನೇನೋ ಇಶ್ಯೂಸ್ ಇರುತ್ತೆ, ಇಂಟರ್ನಲ್ ಇನ್ನೇನೋ ಇಶ್ಯೂಸ್ ಇರುತ್ತೆ. ಸೊ ಇದೆಲ್ಲ ಆಗಿ ಏನಾಗುತ್ತೆ, ಡ್ರ್ಯಾಗ್ ಆನ್ ಮಾಡ್ತಾ ಡೇಟ್ ತೊಗೊಳ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮತ್ತು ಕೆಲವೊಂದು ಸತಿ ಡಾಕ್ಯುಮೆಂಟ್ಸ್ಗಳು ತರಿಸ್ಬೇಕಾದ್ರೆ ಗೌರ್ಮೆಂಟಲ್ಲೂ ಕೂಡ ಬೇಗ ಡಾಕ್ಯುಮೆಂಟ್ಗಳನ್ನ ಕೊಡೋದಿಲ್ಲ. ಸೊ ಈ ಥರದ್ದು ಇರುತ್ತೆ. ಮತ್ತು ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇದ್ದೀವಿ, ಬರ್ತಾ ಇದೀವಿ, ಅಥವಾ ಸೆಟ್ಲ್ಮೆಂಟ್ ಮಾಡ್ಕೊಳ್ತೀವಿ, ಮಾತುಕತೆ ನಡೀತಾ ಇದೆ ಅನ್ನೋದು, ಕೌನ್ಸಿಲಿಂಗ್ ರೆಫರ್ ಮಾಡಿ ಅನ್ನೋದು, ಮೀಡಿಯೇಷನ್ ರೆಫರ್ ಮಾಡಿ ಅನ್ನೋದು, ಹೀಗೆ ಸಾಕಷ್ಟು ನಾಟಕಗಳು, ಸರ್ಕಸ್ಗಳನ್ನ ಮಾಡಿಕೊಂಡು ಡೇಟ್ಗಳನ್ನ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಅಡ್ವೊಕೇಟು ಹಿ ಡ್ರೈವ್ಸ್ ಎ ಕಾರ್. ಸೊ ನೀವು ಏನು ಎವಿಡೆನ್ಸ್ ಕೊಡ್ತೀರಾ ಅದನ್ನು ಅವರು ಲಾ ಫ್ರೇಮ್ ಒಳಗಡೆ ತೊಗೊಂಡು ಬಂದು ಅದನ್ನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರೆ ಹೊರತು ಹಿ ಕೆನಾಟ್ ಡು ಮ್ಯಾಜಿಕ್. ಸೊ ಈ ಜಸ್ಟ್ ರೆಪ್ರೆಸೆಂಟಿಂಗ್ ಯು.
ಸೊ ಆದ್ದರಿಂದ ನೀವು ಏನು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕೊಡ್ತೀರಾ, ಸತ್ಯಾಂಶಗಳನ್ನ ಕೊಡ್ತೀರಾ, ಸಾಕ್ಷಿ ಕೊಡ್ತೀರಾ, ಎವಿಡೆನ್ಸ್ಗಳನ್ನ ಕಲೆ ಹಾಕ್ತೀರಾ, ಅಷ್ಟು ನಿಮ್ಮ ಕೇಸು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವ ರೀತಿ ಲಾನ ಅದಕ್ಕೆ ಸೇರಿಸಿ, ಅವರ ಅನುಭವವನ್ನು ಸೇರಿಸಿ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನುವುದು ಮತ್ತು ಪ್ರಾವಿಷನ್ ತಿಳ್ಕೊಂಡು ವಕೀಲರು ನಿಮಗೆ ಸಹಾಯವನ್ನು ಮಾಡಿಕೊಡ್ತಾರೆ. ಆದ್ದರಿಂದ ಈ ಡ್ರ್ಯಾಗನ್ ಆಗೋದಕ್ಕೆ ಕಾರಣ ಪಾರ್ಟಿಸಿಪೆಂಟ್ಸ್ ಐದರ್ ಸೈಡ್ ಆಫ್ ದಿ ಪಾರ್ಟೀಸ್ ಇಂಟ್ರೆಸ್ಟ್ ಇಲ್ಲದೆ ಡೇಟ್ಗಳನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಆದ್ದರಿಂದ ಕೇಸು ಮೂವ್ ಆಗ್ತಾ ಇರುತ್ತೆ, ಡ್ರ್ಯಾಗನ್ ಆಗುತ್ತೆ ಅಂತ ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ, ಬೇಡ ಯಾವುದನ್ನು 10 ವರ್ಷ 12 ವರ್ಷ ಹೇಳ್ಕೊಂಡು ಹೋಗುವಂಥದ್ದು ಬೇಡ. ಕೋರ್ಟಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆದಂಥ ಒಂದು ಕಾನೂನು ಬರಲಿ, ಸರ್ಕಾರ ಒಂದು ಸ್ಟ್ರಾಂಗ್ ಆದ ಕಾನೂನು ತಗೊಳ್ಳಿ. ಒಬ್ಬರು ನ್ಯಾಯ ಬೇಕು ಅಂತ ಹೋದರೆ ಅವ್ರಿಗೆ ಇಷ್ಟೇ ಡೇಟು, ಹುಷಾರಿರಲಿ, ಕತೆಗಳು ಬೇಡ, 6 ಡೇಟು, ಡಿಫೆಂಡೆಂಟ್ಗೆ 6 ಡೇಟು, ಒಂದು ಟೋಟಲ್ ಕೇಸಲ್ಲಿ ಇಷ್ಟೇ ಅವ್ರಿಗೆ ಡೇಟ್ ಎಕ್ಸ್ಕ್ಯೂಸ್ ಇರೋದು. ಇದು ತಲೆನೋವು, ಶೀತ, ನೆಗಡಿ ಇದಕ್ಕೆಲ್ಲ ಡೇಟ್ಗಳಿಲ್ಲ ಅಂತ ಹೇಳ್ತಾ ಆದಷ್ಟು ಬೇಗ ಕ್ಲೋಸ್ ಮಾಡಲಿ, ಬೇಗ ನ್ಯಾಯವನ್ನು ಕೊಡುವಂತಾಗಲಿ. ಯಾವುದೇ ಕೇಸ ಇದ್ರೂ 6 ತಿಂಗಳಿಂದ 1 ವರ್ಷದ ಒಳಗಡೆ ಮುಗಿಬೇಕು ಎಂಬುವಂಥ ಸ್ಟ್ರಿಕ್ಟನ್ನು ತರಲಿ. ಸುಮ್ಮನೆ ಎಕ್ಸ್ಕ್ಯೂಸ್ಗಳು ಕೊಟ್ಕೊಂಡು ವಿನಾಕಾರಣ ಡೇಟ್ಗಳು ಕೇಳಿದಾಗ ಅದಕ್ಕೆ ಭಯಂಕರ ದಂಡ ಹಾಕಲಿ, ಆಯಿತಾ. ಜಾಸ್ತಿ ದಂಡವನ್ನು ಹಾಕಿದಾಗ ಡೇಟ್ಗಳನ್ನ ತೊಗೊಳ್ಳದೆ ಬಂದು ಅಟೆಂಡ್ ಮಾಡ್ತಾರೆ. ಏನಾದ್ರು ಇತ್ತು ಅಂದರೆ ಬೇಗ ಮುಗಿದೋಗುತ್ತೆ. ಸುಮ್ಮನೆ ಫಿಕ್ಷನ್ ಇಟ್ಕೊಂಡು ಆಟ ಆಡೋರಿಗೆ ಅವಕಾಶಗಳನ್ನ ಮಾಡಿಕೊಂಡು ಕೂತ್ಕೋಬಾರ್ದು. ಇನ್ ದ ಇಂಟ್ರೆಸ್ಟ್ ಆಫ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್, ಇನ್ ದ ಲಾರ್ಜ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಬಟ್ ಡಿಲೈಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಬೇಗ ಆದಷ್ಟು ಕೇಸನ್ನು ಮುಗಿಸ್ಲಿ. ಇದಕ್ಕೆ ಬಲವಾದ ಕಾನೂನು ನಮ್ಮ ದೇಶದಲ್ಲಿ ಬರಲಿ. 1 ವರ್ಷದೊಳಗಡೆ ಎಂಥವ್ರಿಗೆ ಆಗಲಿ ರಿಲೀಫ್ ಸಿಗಲಿ. ಈ 10-20 ವರ್ಷಗಳ ಹೋರಾಟ ಬೇಡ. ಕೋರ್ಟಿನ ಮೇಲೆ ಗೌರವ ಬರಲಿ. ಜನಕ್ಕೆ ಅನ್ಯಾಯ ಆದಾಗ ಕೋರ್ಟಿಗೆ ಹೋಗಿ ನ್ಯಾಯ ತಗೊಳ್ಳುವಂತಾಗಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.